ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇದೇ ತಿಂಗಳ 29ನೇ ತಾರೀಕಿನಂದು ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇದ್ದು, ವಿದ್ಯಾರ್ಥಿಗಳ ಅಂತಿಮ ಹಂತದ ಸಿದ್ಧತೆಗೆ ಸಂಬಂಧಿಸಿದಂತೆ ಇತಿಹಾಸ ವಿಭಾಗದಿಂದ ಕೇಳಲಾಗುವ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ಈಗಿನ ಸಂಚಿಕೆಯಲ್ಲಿ ಭೂಗೋಳ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳು ಹಾಗೂ ಹಿಂದಿನ ವರ್ಷಗಳಲ್ಲಿ ಕೇಳಲಾಗಿರುವಂತಹ ಪುನರಾವರ್ತಿತ ಪ್ರಶ್ನೆಗಳ ಬಗ್ಗೆ ಉತ್ತರ ಸಹಿತ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಹಿಂದಿನ ವಿಡಿಯೋದ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಾನೆ, ಅದನ್ನು ಒಂದು ಸಲ ಹಾಗೆ ಗಮನಿಸಿ. ಭೂಗೋಳ ವಿಭಾಗಕ್ಕೆ ಸಂಬಂಧಿಸಿದಂತೆ ಮೊದಲ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿ ಅಥವಾ ಉತ್ತರದ ಪರ್ವತಗಳ ಪ್ರಾಮುಖ್ಯತೆಗಳನ್ನು ತಿಳಿಸಿ. ಇದಕ್ಕೆ ಉತ್ತರ, ಹಲವು ನದಿಗಳ ಉಗಮ ಸ್ಥಾನ, ಹಲವು ಗಿರಿಧಾಮಗಳಿವೆ, ಖನಿಜಗಳ ಉಗ್ರಾಣಗಳಾಗಿವೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಅಪಾರ ಪ್ರಮಾಣದ ಅರಣ್ಯ ಸಂಪನ್ಮೂಲಗಳಿವೆ ಮತ್ತು ವಿವಿಧ ಜೀವ ಸಂಕುಲಗಳಿವೆ. ಎರಡನೇ ಪ್ರಶ್ನೆ, ಉತ್ತರ ಮೈದಾನ ಅಥವಾ ಕರಾವಳಿ ಮೈದಾನಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಇದಕ್ಕೆ ಸರಿಯಾದಂಥ ಉತ್ತರ, ವಿಶಾಲ ಮೈದಾನ, ಫಲವತ್ತಾದ ಭೂಪ್ರದೇಶ, ಕೃಷಿಗೆ ಉಪಯುಕ್ತ, ನೀರಾವರಿ ಸೌಲಭ್ಯಗಳಿಂದ ಕೂಡಿದೆ, ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಮತ್ತು ವ್ಯಾಪಾರ ಅಭಿವೃದ್ಧಿ. ಮುಂದಿನ ಪ್ರಶ್ನೆ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಅಥವಾ ಅದನ್ನು ಈ ರೀತಿಯೂ ಕೇಳಬಹುದು, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿಂತ ಭಿನ್ನವಾಗಿವೆ ಹೇಗೆ? ಇದಕ್ಕೆ ಉತ್ತರ, ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ, ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ. ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ, ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ. ಪಶ್ಚಿಮ ಘಟ್ಟಗಳು ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿವೆ, ಪೂರ್ವ ಘಟ್ಟಗಳು ದಖನ್ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿವೆ. ಪಶ್ಚಿಮ ಘಟ್ಟಗಳ ಎತ್ತರವಾದ ಶಿಖರ ಅಣ್ಣಾಮಲೈ ಸರಣಿಯ ಅಣೈಮುಡಿ, ಪೂರ್ವ ಘಟ್ಟಗಳ ಎತ್ತರವಾದ ಶಿಖರ ಆರ್ಮಕೊಂಡ. ಮುಂದಿನ ಪ್ರಶ್ನೆ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಇದಕ್ಕೆ ಉತ್ತರ, ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತೆ. ಪೂರ್ವ ಕರಾವಳಿ ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿಗಳ ಮಧ್ಯೆ ಕಂಡುಬರುತ್ತೆ. ಪಶ್ಚಿಮ ಕರಾವಳಿ ಕಚ್ಚಿನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಪೂರ್ವ ಕರಾವಳಿ ಗಂಗಾ ನದಿಯಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಪಶ್ಚಿಮ ಕರಾವಳಿ ಕಿರಿದಾಗಿದೆ, ಪೂರ್ವ ಕರಾವಳಿ ವಿಶಾಲವಾಗಿದೆ. ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂತಹ ತೀರಗಳು ಕೊಂಕಣ ತೀರ, ಕರ್ನಾಟಕ ತೀರ ಮತ್ತು ಮಲಬಾರ್ ತೀರ. ಪೂರ್ವ ಕರಾವಳಿಯಲ್ಲಿ ಕಂಡುಬರುವಂತಹ ತೀರಗಳು ಉತ್ಕಲ್ ತೀರ ಮತ್ತು ಕೋರಮಂಡಲ ತೀರ. ಮುಂದಿನ ಪ್ರಶ್ನೆ, ಭಾರತ ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ? ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಇದಕ್ಕೆ ಸರಿಯಾದಂಥ ಉತ್ತರ, ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ದೂರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು, ಸಾಗರ ಪ್ರವಾಹಗಳು ಇತ್ಯಾದಿ. ಮುಂದಿನ ಪ್ರಶ್ನೆ, ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟ. ಈ ಹೇಳಿಕೆಯನ್ನು ಸಮರ್ಥಿಸಿ. ಇದಕ್ಕೆ ಉತ್ತರ, ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನು ಆಧರಿಸಿದೆ. ಮಳೆ ಕಡಿಮೆಯಾದರೆ ಬರಗಾಲ ಸಂಭವಿಸುತ್ತದೆ, ಅಧಿಕ ಮಳೆಯಾದರೆ ಪ್ರವಾಹ ಉಂಟಾಗುತ್ತದೆ. ಇದರಿಂದ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿಗಳು ಉಂಟಾಗುತ್ತವೆ. ಮುಂದಿನ ಪ್ರಶ್ನೆ, ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ. ಇದಕ್ಕೆ ಉತ್ತರ, ಅರಣ್ಯನಾಶ, ಅತಿಯಾದ ಮಳೆ, ಅತಿಯಾಗಿ ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಅಧಿಕ ನೀರಾವರಿ ಬಳಕೆ, ಮೇಲ್ಪದರದ ಮಣ್ಣನ್ನು ಇಟ್ಟಿಗೆ ಮತ್ತು ಹಂಚುಗಳ ತಯಾರಿಕೆಗೆ ಬಳಸುವುದು. ಮುಂದಿನ ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು? ಅಥವಾ ಮಣ್ಣಿನ ಸಂರಕ್ಷಣೆಗೆ ಕೈಗೊಳ್ಳಬಹುದಾದ ಕ್ರಮಗಳನ್ನು ತಿಳಿಸಿ. ಇದಕ್ಕೆ ಉತ್ತರ, ಅರಣ್ಯ ಪೋಷಣೆ ಮತ್ತು ಮರು ಅರಣ್ಯೀಕರಣ, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ಅಡ್ಡಬದುಗಳ ನಿರ್ಮಾಣ, ಸಮೋನ್ನತಿ ಬೇಸಾಯ, ಚೆಕ್ ಡ್ಯಾಮುಗಳ ನಿರ್ಮಾಣ, ಕೊರಕಲು ನಿಯಂತ್ರಣ ಮತ್ತು ಮೆಟ್ಟಿಲು ಪಂಕ್ತಿ ಬೇಸಾಯ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಅರಣ್ಯಗಳ ವಿಧಗಳನ್ನು ತಿಳಿಸಿ. ಇದಕ್ಕೆ ಉತ್ತರ, ನಿತ್ಯ ಹರಿದ್ವರ್ಣ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು ಮತ್ತು ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರ ಇತ್ತೀಚೆಗೆ ಕಡಿಮೆಯಾಗಲು ಕಾರಣಗಳನ್ನು ತಿಳಿಸಿ.
ಅಥವಾ ಅರಣ್ಯನಾಶಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲ್ವೆ ಮಾರ್ಗಗಳು, ನೀರಾವರಿ ಯೋಜನೆಗಳು, ಕೈಗಾರಿಕೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವುದು ಮತ್ತು ಕಾಡ್ಗಿಚ್ಚು. ಮುಂದಿನ ಪ್ರಶ್ನೆ, ಅರಣ್ಯ ಸಂರಕ್ಷಣೆಗೆ ಕೈಗೊಳ್ಳಬಹುದಾದ ಕ್ರಮಗಳನ್ನು ತಿಳಿಸಿ ಅಥವಾ ಅರಣ್ಯ ನಾಶವನ್ನು ತಡೆಗಟ್ಟಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಅರಣ್ಯ ನಾಶ ನಿಯಂತ್ರಣ, ಮಿತಿಮೀರಿ ಮೇಯಿಸುವುದನ್ನು ನಿಯಂತ್ರಿಸುವುದು, ಕಾಡ್ಗಿಚ್ಚು ನಿಯಂತ್ರಣ, ಕೀಟ ಮತ್ತು ರೋಗಗಳ ನಿಯಂತ್ರಣ, ಮರಗಳ ಕಳ್ಳಸಾಗಣೆ ತಡೆ, ಅರಣ್ಯ ಬೆಳೆಸಲು ಪ್ರೋತ್ಸಾಹ ಮತ್ತು ಜನರಿಗೆ ಅರಿವು ಮೂಡಿಸುವುದು. ಮುಂದಿನ ಪ್ರಶ್ನೆ, ನೀರಾವರಿ ಎಂದರೇನು? ನೀರಾವರಿಯ ವಿಧಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಕೃಷಿ ಭೂಮಿಗೆ ಕೃತಕವಾಗಿ ನೀರು ಪೂರೈಸುವುದನ್ನು ನೀರಾವರಿ ಎನ್ನುವರು. ನೀರಾವರಿಯ ವಿಧಗಳು ಬಾವಿ ನೀರಾವರಿ, ಕಾಲುವೆ ನೀರಾವರಿ ಮತ್ತು ಕೆರೆ ನೀರಾವರಿ. ಮುಂದಿನ ಪ್ರಶ್ನೆ, ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಪ್ರವಾಹ ಕಾಲುವೆ ಯಾವುದೇ ಅಣೆಕಟ್ಟೆಗಳನ್ನು ನಿರ್ಮಿಸದೆ ನೇರವಾಗಿ ನದಿಗಳಿಂದ ಕಾಲುವೆ ತೋಡಿ ಕೃಷಿ ಭೂಮಿಗೆ ನೀರು ಪೂರೈಸುವುದನ್ನು ಪ್ರವಾಹ ಕಾಲುವೆ ಎನ್ನುವರು. ಸಾರ್ವಕಾಲಿಕ ಕಾಲುವೆ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರನ್ನು ಸಂಗ್ರಹಿಸಿ ಕಾಲುವೆಗಳ ಮೂಲಕ ನೀರು ಪೂರೈಸುವುದನ್ನು ಸಾರ್ವಕಾಲಿಕ ಕಾಲುವೆ ಎನ್ನುವರು. ಮುಂದಿನ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಥವಾ ಭಾರತದ ಆರ್ಥಿಕಾಭಿವೃದ್ಧಿಯಲ್ಲಿ ಜಲಸಂಪನ್ಮೂಲಗಳ ಪಾತ್ರವೇನು? ಅಥವಾ ಇಲ್ಲಿ ಯಾವುದೇ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಹೆಸರನ್ನು ಸೂಚಿಸಿ ಅದರ ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಉತ್ಪಾದನೆ, ಮಣ್ಣಿನ ಸವೆತ ನಿಯಂತ್ರಣ, ಅರಣ್ಯ ಪೋಷಣೆ, ಮನರಂಜನೆ, ಗೃಹ ಬಳಕೆಗೆ ನೀರು ಪೂರೈಕೆ, ಒಳನಾಡಿನ ಮೀನುಗಾರಿಕೆ ಮತ್ತು ಒಳನಾಡಿನ ನೌಕಾಯಾನ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಭೂಬಳಕೆಯ ಪ್ರಕಾರಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ, ಬಳಕೆಯಾಗದ ಕೃಷಿಯೋಗ್ಯ ಭೂಮಿ, ಕಾಯಂ ಹುಲ್ಲುಗಾವಲು ಮತ್ತು ಇತರೆ, ಗೋಮಾಳ ಮತ್ತು ಇತರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ವ್ಯವಸಾಯದ ವಿಧಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಜೀವನಾಧಾರಿತ ಬೇಸಾಯ, ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ, ಒಣ ಬೇಸಾಯ ಮತ್ತು ಆರ್ದ್ರ ಬೇಸಾಯ. ಮುಂದಿನ ಪ್ರಶ್ನೆ, ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಇದಕ್ಕೆ ಉತ್ತರ ಭೂಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣಗಳು, ಮಾರುಕಟ್ಟೆ, ಜನಸಂಖ್ಯೆ, ಬೇಡಿಕೆ, ನೀರಾವರಿ ಮತ್ತು ತಂತ್ರಜ್ಞಾನ. ಮುಂದಿನ ಪ್ರಶ್ನೆ, ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ನಿಮ್ಮ ಸಲಹೆಗಳೇನು? ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ, ಸೌರಶಕ್ತಿ, ವಾಯುಶಕ್ತಿ ಮತ್ತು ಜಲವಿದ್ಯುತ್ ಇತ್ಯಾದಿಗಳು, ಜಲವಿದ್ಯುತ್ ಉತ್ಪಾದನೆಗೆ ಪ್ರೋತ್ಸಾಹ, ಸ್ಥಳೀಯ ಸಂಪನ್ಮೂಲಗಳ ಬಳಕೆ, ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವುದು, ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ ಉತ್ಪಾದನೆ. ಮುಂದಿನ ಪ್ರಶ್ನೆ, ರಸ್ತೆ ಸಾರಿಗೆ ತೊಡಕುಗಳನ್ನು ತಿಳಿಸಿ ಅಥವಾ ರಸ್ತೆ ಸಾರಿಗೆ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಅನೇಕ ರಸ್ತೆಗಳು ಮಳೆಗಾಲದಲ್ಲಿ ಅನುಪಯುಕ್ತವಾಗಿರುತ್ತವೆ, ಪರಿಸರ ಮಾಲಿನ್ಯ ಉಂಟಾಗುತ್ತೆ, ವಾಹನ ದಟ್ಟಣೆ ಮತ್ತು ಅಪಘಾತಗಳಿಗೆ ಕಾರಣವಾಗುತ್ತದೆ. ಪ್ರತಿ ವರ್ಷವೂ ರಸ್ತೆಗಳು ಹಾಳಾಗುತ್ತಿರುತ್ತವೆ, ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗಿದೆ, ಮೂಲ ಸೌಕರ್ಯಗಳ ಕೊರತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೆಸರಿಸಿ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಮಹಾರಾಜ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮುಂದಿನ ಪ್ರಶ್ನೆ, ಇಲ್ಲಿ ಮಹತ್ವ ಅಥವಾ ಪ್ರಾಮುಖ್ಯತೆ ಅಥವಾ ಅನುಕೂಲತೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಉದಾಹರಣೆಗೆ ಕೃಷಿಯ ಮಹತ್ವವನ್ನು ತಿಳಿಸಿ, ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ,
ಆರ್ಥಿಕ ಅಭಿವೃದ್ಧಿ ಪ್ರಾಮುಖ್ಯತೆಗಳನ್ನು ತಿಳಿಸಿ. ಉದ್ಯಮಗಾರಿಕೆ, ಸಾರಿಗೆ, ಅರಣ್ಯ, ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಹಣಕಾಸು ಅಥವಾ ಖನಿಜ ಸಂಪನ್ಮೂಲಗಳ ಮಹತ್ವಗಳು, ಪ್ರಾಮುಖ್ಯತೆಗಳು ಅಥವಾ ಅನುಕೂಲತೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾರೆ. ಅದು ಯಾವುದನ್ನೇ ಕೇಳಿದ್ರೂ ಅದಕ್ಕೆ ನಾವು ಉತ್ತರಿಸಬೇಕಾಗಿರುವಂತಹ ರೀತಿ ಸಾರ್ವಜನಿಕ ಆದಾಯದ ಹೆಚ್ಚಳ, ತಲಾ ಆದಾಯದ ಹೆಚ್ಚಳ, ಜೀವನ ಮಟ್ಟದಲ್ಲಿ ಹೆಚ್ಚಳ, ಉದ್ಯೋಗಾವಕಾಶಗಳ ಸೃಷ್ಟಿ, ವಿದೇಶಿ ವಿನಿಮಯದ ಗಳಿಕೆ, ವಿದೇಶಿ ವ್ಯಾಪಾರದ ವೃದ್ಧಿ, ಕೃಷಿ ಅಭಿವೃದ್ಧಿ ಮತ್ತು ಕೈಗಾರಿಕಾ ಅಭಿವೃದ್ಧಿ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಇದನ್ನು ಈ ರೀತಿಯೂ ಕೇಳ್ಬೋದು. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಅಥವಾ ಹತ್ತಿಬೆಟ್ಟೆ ಕೈಗಾರಿಕೆಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಅಥವಾ ಕಾಗದದ ಕೈಗಾರಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಹೀಗೆ ಬೇರೆ ಬೇರೆ ಕೈಗಾರಿಕೆಗಳನ್ನು ಕೊಟ್ಟು ಅವುಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವುಗಳು ಉತ್ತರಿಸಬೇಕಾಗಿರುವಂತಹ ರೀತಿ ಕಚ್ಚಾ ವಸ್ತುಗಳ ಲಭ್ಯತೆ, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಕಾರ್ಮಿಕರ ಪೂರೈಕೆ, ನೀರಿನ ಪೂರೈಕೆ, ಸಾರಿಗೆ ಸಂಪರ್ಕ ಮತ್ತು ಬಂಡವಾಳ ಇತ್ಯಾದಿ. ಮುಂದಿನ ಪ್ರಶ್ನೆ, ಭಾರತದ ನೈಸರ್ಗಿಕ ವಿಪತ್ತುಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರುತ್ತವೆ. ಅದರಲ್ಲಿ ಆವರ್ತ ಮಾರುತಗಳು, ಭೂಕುಸಿತಗಳು, ಕಡಲ ಕೊರೆತ ಇತ್ಯಾದಿ, ಭೂಕಂಪನ ಇತ್ಯಾದಿ ಕಾರಣಗಳು, ಪರಿಣಾಮಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೇಳ್ತಾರೆ. ಅಲ್ಲಿ ಕೆಲವು ಕಾಮನ್ ಫ್ಯಾಕ್ಟರ್ಸು ಆನ್ಸರ್ ಆಗ್ತವೆ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಕಾರಣಗಳನ್ನು ನೋಡೋದಾದರೆ ನಗರೀಕರಣ, ಗಣಿಗಾರಿಕೆ, ಪರಿಸರ ಮಾಲಿನ್ಯ, ರಸ್ತೆ ಮತ್ತು ರೈಲ್ವೆ ಮಾರ್ಗಗಳ ನಿರ್ಮಾಣ, ಅರಣ್ಯ ನಾಶ, ಅತ್ಯಧಿಕ ಮಳೆ, ಅಣೆಕಟ್ಟೆಗಳ ನಿರ್ಮಾಣ, ಜಲವಿದ್ಯುತ್ ಯೋಜನೆಗಳ ನಿರ್ಮಾಣ ಇದು ನೈಸರ್ಗಿಕ ವಿಪತ್ತುಗಳಿಗೆ ಕಾರಣಗಳಾಗತ್ವೆ. ನೆಕ್ಸ್ಟ್ ಪರಿಣಾಮಗಳನ್ನು ನೋಡೋದಾದರೆ ಎಲ್ಲ ನೈಸರ್ಗಿಕ ವಿಪತ್ತುಗಳ ಪರಿಣಾಮಗಳು ಕೂಡ ಒಂದೇ ಆಗಿರುತ್ತವೆ. ಜೀವಹಾನಿ, ಆಸ್ತಿ ನಾಶ, ಬೆಳೆ ಹಾನಿ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ, ಮಣ್ಣಿನ ಸವೆತ, ವಿದ್ಯುತ್ ಸರಬರಾಜಿಗೆ ಅಡಚಣೆ, ರಸ್ತೆ ಮತ್ತು ರೈಲ್ವೆ ಮಾರ್ಗಗಳ ಅಡಚಣೆ ಇತ್ಯಾದಿ. ನೆಕ್ಸ್ಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡೋದಾದರೆ ಅರಣ್ಯಗಳನ್ನು ಬೆಳೆಸುವುದು, ಪರಿಸರ ಸಂರಕ್ಷಣೆ, ಗಣಿಗಾರಿಕೆ ನಿಷೇಧ, ನಗರೀಕರಣ ನಿಯಂತ್ರಣ, ಮಾಧ್ಯಮಗಳಲ್ಲಿ ಮಾಹಿತಿ ಪ್ರಸಾರ, ಆಹಾರ ಪೂರೈಕೆ, ಔಷಧಿ ಪೂರೈಕೆ ಇತ್ಯಾದಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದಲ್ಲಿರುವ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಉತ್ತರ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ದುರ್ಗಾಪುರ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಸೇಲಂ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ಭಿಲಾಯ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಈಗ ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ಇದಕ್ಕೆ ಸರಿಯಾದಂಥ ಉತ್ತರ ಬಡತನ ನಿವಾರಣೆ, ಉದ್ಯೋಗ ಒದಗಿಸುವುದು, ಅನಕ್ಷರತೆಯ ನಿವಾರಣೆ, ವಯಸ್ಕ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ, ವೃತ್ತಿ ತರಬೇತಿಗೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸುಧಾರಣೆ, ಕೃಷಿ ಅಭಿವೃದ್ಧಿ, ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ, ಸಾರಿಗೆ ಸಂಪರ್ಕ, ಉದ್ಯೋಗ ಖಾತ್ರಿ ಯೋಜನೆಗಳು. ಮುಂದಿನ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರಗಳನ್ನು ವಿವರಿಸಿ. ಇದಕ್ಕೆ ಉತ್ತರ ಎಲ್ಲ ಹಳ್ಳಿಗಳಲ್ಲಿ ಇವುಗಳನ್ನು ಸ್ಥಾಪಿಸಲಾಗಿದೆ. ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ, ಉತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಸುಲಭವಾಗಿ ಸಾಲ ಪಡೆಯಬಹುದು, ಉಳಿತಾಯ ಮತ್ತು ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ, ಬಾಲ್ಯ ವಿವಾಹ, ವರದಕ್ಷಿಣೆಗಳ ವಿರುದ್ಧ ಹೋರಾಟ. ಮುಂದಿನ ಪ್ರಶ್ನೆ, ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು? ಇದಕ್ಕೆ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕಿನ ಲಾಭ, ಭಾರತೀಯ ರೈಲ್ವೆ ಗಳಿಸುವ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳು, ಸಾರ್ವಜನಿಕ ಉದ್ಯಮಗಳ ಆದಾಯ, ನಾಣ್ಯ ಮುದ್ರಣಾಲಯ ಮತ್ತು ಟಂಕಸಾಲೆಗಳ ಆದಾಯ, ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದೆ. ವೈಯಕ್ತಿಕ ಹಣಕಾಸು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದೆ.
ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ವೆಚ್ಚವನ್ನು ಅಂದಾಜಿಸಿ ನಂತರ ಆದಾಯವನ್ನು ಹೊಂದಿಸಲಾಗುತ್ತೆ. ವೈಯಕ್ತಿಕ ಹಣಕಾಸಿನಲ್ಲಿ ಮೊದಲು ಆದಾಯವನ್ನು ಅಂದಾಜಿಸಿ ನಂತರ ವೆಚ್ಚ ಮಾಡಲಾಗುತ್ತದೆ. ಸಾರ್ವಜನಿಕ ಹಣಕಾಸು ಶಾಸನ ಸಭೆಗಳಲ್ಲಿ ಚರ್ಚಿಸಲಾಗುತ್ತೆ. ವೈಯಕ್ತಿಕ ಹಣಕಾಸು ಹಣಕಾಸಿನ ವ್ಯವಹಾರಗಳು ರಹಸ್ಯವಾಗಿರುತ್ತವೆ. ಸಾರ್ವಜನಿಕ ಹಣಕಾಸು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಪ್ರಗತಿಗೆ ಪೂರಕ. ವೈಯಕ್ತಿಕ ಹಣಕಾಸು ವ್ಯಕ್ತಿ ಅಥವಾ ಕುಟುಂಬದ ಪ್ರಗತಿಗೆ ಪೂರಕ. ಮುಂದಿನ ಪ್ರಶ್ನೆ, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಪ್ರತ್ಯಕ್ಷ ತೆರಿಗೆ ತೆರಿಗೆದಾರನೇ ನೇರವಾಗಿ ತೆರಿಗೆ ಪಾವತಿಸುವುದನ್ನು ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿ ಕರಿತೇವೆ. ಪರೋಕ್ಷ ತೆರಿಗೆ ಸರ್ಕಾರ ವಿಧಿಸಿದ ತೆರಿಗೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿರುವುದು. ಪ್ರತ್ಯಕ್ಷ ತೆರಿಗೆ ತೆರಿಗೆಯನ್ನು ಇತರರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಪರೋಕ್ಷ ತೆರಿಗೆ ತೆರಿಗೆಯನ್ನು ಇಲ್ಲಿ ಉತ್ಪಾದಕನು ಗ್ರಾಹಕನಿಗೆ ವರ್ಗಾಯಿಸುತ್ತಾನೆ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ವರಮಾನ ತೆರಿಗೆ, ಸಂಪತ್ತಿನ ತೆರಿಗೆ, ಕಂಪನಿ ತೆರಿಗೆ ಮತ್ತು ಸ್ಟಾಂಪು ತೆರಿಗೆ. ಪರೋಕ್ಷ ತೆರಿಗೆಗೆ ಉದಾಹರಣೆ ಅಬಕಾರಿ ಸುಂಕ, ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ ಮತ್ತು ಸರಕು ಮತ್ತು ಸೇವಾ ತೆರಿಗೆ ಅಥವಾ GST. ಮುಂದಿನ ಪ್ರಶ್ನೆ, ಉದ್ಯಮಗಾರಿಕೆಯ ಲಕ್ಷಣಗಳನ್ನು ತಿಳಿಸಿ ಅಥವಾ ಉದ್ಯಮಿಯ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದೆ. ಇದಕ್ಕೆ ಉತ್ತರ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು, ನಿರ್ಧಾರ ಕೈಗೊಳ್ಳುವುದು, ಸೃಜನಾತ್ಮಕತೆ, ತಂಡ ಕಟ್ಟುವುದು, ನಾಯಕತ್ವ, ನಷ್ಟಭರಿತಕ್ಕೆ ಸಿದ್ಧನಾಗಿರುವುದು ಮತ್ತು ಮಾರ್ಗದರ್ಶನ ನೀಡುವುದು. ಮುಂದಿನ ಪ್ರಶ್ನೆ, ಉದ್ಯಮಿಗಳಿಗೆ ಸ್ವಂತ ಉದ್ಯೋಗಗಳನ್ನು ಕೈಗೊಳ್ಳಲು ಇರುವ ಅವಕಾಶಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಜಾಹೀರಾತು ಸೇವಾ ಸಂಸ್ಥೆಗಳು, ಮಾರುಕಟ್ಟೆ ಸಲಹಾ ಸಂಸ್ಥೆಗಳು, ವಸ್ತುಗಳನ್ನು ಬಾಡಿಗೆಗೆ ಕೊಡುವುದು, ಫೋಟೋ ಸ್ಟುಡಿಯೋಗಳು, ಬ್ಯೂಟಿ ಪಾರ್ಲರ್ಗಳು, ಸೈಬರ್ ಸೆಂಟರ್ಗಳು ಇತ್ಯಾದಿ. ಮುಂದಿನ ಪ್ರಶ್ನೆ, ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಮಾರ್ಚ್ 15 ಒಂದು ಮಹತ್ವದ ದಿನವಾಗಿದೆ ಏಕೆ? ಇದಕ್ಕೆ ಉತ್ತರ ಮಾರ್ಚ್ 15, 1962ರಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ 4 ಹಕ್ಕುಗಳನ್ನು ನೀಡಿದರು: ಸಂರಕ್ಷಣೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ. ಹಾಗಾಗಿ ಈ ದಿನವನ್ನು ವಿಶ್ವ ಗ್ರಾಹಕ ದಿನ ಎಂದು ಕೂಡ ಕರೆಯಲಾಗಿದೆ. ಅದರ ಜೊತೆಗೆ ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಈ ದಿನ ಒಂದು ಮಹತ್ವದ ದಿನವಾಗಿದೆ. ಮುಂದಿನ ಪ್ರಶ್ನೆ, ಗ್ರಾಹಕರು ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಮಾಹಿತಿಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ದೂರುಗಳು ಕೈಬರಹ ಅಥವಾ ಬೆರಳಚ್ಚು ಮಾದರಿಯಲ್ಲಿರಬೇಕು, ದೂರುದಾರನ ಪೂರ್ಣ ವಿಳಾಸವಿರಬೇಕು, ಅಂಗಡಿ ಮಾಲೀಕನ ವಿಳಾಸವಿರಬೇಕು, ನಷ್ಟಕ್ಕೊಳಗಾದ ವಸ್ತುವಿನ ರಶೀದಿ ಮತ್ತು ವಸ್ತು ಇರಬೇಕು, ನೋಂದಣಿ ಶುಲ್ಕ ಇರೋದಿಲ್ಲ, ಗ್ರಾಹಕನೇ ನೇರವಾಗಿ ವಾದಿಸಬಹುದು. ಮುಂದಿನ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ, ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು, ಅನುಚಿತ ವ್ಯವಹಾರಗಳನ್ನು ತಡೆಗಟ್ಟುವುದು, ಗುಣಮಟ್ಟ, ತೂಕ, ಅಳತೆಗಳ ಮೇಲೆ ನಿಗಾ ವಹಿಸುವುದು, ಗ್ರಾಹಕ ಶಿಕ್ಷಣ ನೀಡುವುದು, ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವುದು. ಮುಂದಿನ ಪ್ರಶ್ನೆ, ನಿರುದ್ಯೋಗ ನಿವಾರಣೆಗೆ ನಿಮ್ಮ ಸಲಹೆಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣ, ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯ, ಕರಕುಶಲ ಕಸುಬುಗಳಿಗೆ ಪ್ರೋತ್ಸಾಹ, ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ನೀಡುವುದು, ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹ, ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ಉದ್ಯೋಗ ಖಾತ್ರಿ ಯೋಜನೆಗಳ ಜಾರಿ. ಮುಂದಿನ ಪ್ರಶ್ನೆ, ಗ್ರಾಹಕ ಶೋಷಣೆಗೆ ಕಾರಣಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಮಧ್ಯವರ್ತಿಗಳ ಹಾವಳಿ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಿರುವುದು, ಗ್ರಾಹಕ ಮತ್ತು ಉತ್ಪಾದಕರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು, ಮಧ್ಯವರ್ತಿಗಳ ಬೆಲೆ ನಿರ್ಧರಿಸುವುದು. ಮುಂದಿನ ಪ್ರಶ್ನೆ, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದಾಗುವ ಅನುಕೂಲಗಳನ್ನು ತಿಳಿಸಿ ಅಥವಾ ಬ್ಯಾಂಕುಗಳ ಕಾರ್ಯಗಳನ್ನು ತಿಳಿಸಿ ಅಥವಾ ಬ್ಯಾಂಕುಗಳ ಸೇವೆಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಹಣದ ವರ್ಗಾವಣೆ, ಭದ್ರತಾ ಕಪಾಟು ಸೌಲಭ್ಯ, ಸಾಲ ನೀಡುವುದು, ಹಣದ ಭದ್ರತೆ, ಭರವಸೆಯ ಸೇವೆಗಳು, ಹಣದ ಪಾವತಿ ಮತ್ತು ವಸೂಲಿ. ಮುಂದಿನ ಪ್ರಶ್ನೆ, ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ವ್ಯವಹಾರಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಅಂಚೆ ಉಳಿತಾಯ ಖಾತೆಗಳು, ಮಾಹೆಯಾನ ತೀರು ಠೇವಣಿ, ಕಿಸಾನ್ ವಿಕಾಸ ಪತ್ರಗಳು,
ನಿವೃತ್ತಿ ವೇತನ ಇತ್ಯಾದಿ. ಮುಂದಿನ ಪ್ರಶ್ನೆ, ಬ್ಯಾಂಕ್ಗಳಲ್ಲಿ ತೆರೆಯಬಹುದಾದ ಖಾತೆಗಳ ವಿಧಗಳು ಯಾವುವು? ಇದಕ್ಕೆ ಉತ್ತರ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಖಾತೆ. ಮುಂದಿನ ಪ್ರಶ್ನೆ, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರ, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ತೆರೆಯಬಹುದಾದ ಖಾತೆ ಉಳಿತಾಯ ಖಾತೆ. ನೆಕ್ಸ್ಟ್ ಚಾಲ್ತಿ ಖಾತೆಗೆ ಬಂದರೆ ವಾಣಿಜ್ಯೋದ್ಯಮಿಗಳು, ವ್ಯಾಪಾರಿಗಳು ಈ ಖಾತೆಯನ್ನು ತೆರೆಯಬಹುದು. ಉಳಿತಾಯ ಖಾತೆಯಲ್ಲಿ ಗರಿಷ್ಠ ಮೊತ್ತಕ್ಕೆ ಮಿತಿ ಇರುವುದಿಲ್ಲ. ಚಾಲ್ತಿ ಖಾತೆಯಲ್ಲೂ ಕೂಡ ಗರಿಷ್ಠ ಮೊತ್ತಕ್ಕೆ ಮಿತಿ ಇರೋದಿಲ್ಲ. ಉಳಿತಾಯ ಖಾತೆ ಹಣದ ಉಳಿತಾಯಕ್ಕೆ ಸಹಕಾರಿ. ಚಾಲ್ತಿ ಖಾತೆ ದಿನದಲ್ಲಿ ಎಷ್ಟು ಬಾರಿಯಾದರೂ ಬ್ಯಾಂಕ್ ವ್ಯವಹಾರ ಮಾಡಬಹುದು. ಉಳಿತಾಯ ಖಾತೆ ಚೆಕ್ ಮೂಲಕ ಹಣವನ್ನು ಹಿಂಪಡೆಯಬಹುದು. ಚಾಲ್ತಿ ಖಾತೆಯಲ್ಲಿ ಬೇಡಿಕೆ ಠೇವಣಿಗಳಿಂದ ಹಣ ಹಿಂಪಡೆಯಬಹುದು. ಉಳಿತಾಯ ಖಾತೆಯಲ್ಲಿ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ನೀಡುತ್ತವೆ. ಚಾಲ್ತಿ ಖಾತೆಯಲ್ಲಿ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ನೀಡೋದಿಲ್ಲ, ಬದಲಾಗಿ ಠೇವಣಿದಾರರಿಂದಲೇ ಸೇವಾ ಶುಲ್ಕವನ್ನು ಬ್ಯಾಂಕುಗಳು ವಸೂಲಿ ಮಾಡುತ್ತವೆ. ಮುಂದಿನ ಪ್ರಶ್ನೆ, ಬ್ಯಾಂಕ್ ಖಾತೆಯನ್ನು ತೆರೆಯಲು ಅನುಸರಿಸಬೇಕಾಗಿರುವ ಕ್ರಮಗಳನ್ನು ತಿಳಿಸಿ. ಇದಕ್ಕೆ ಸರಿಯಾದಂಥ ಉತ್ತರ, ಖಾತೆಯ ವಿಧವನ್ನು ನಿರ್ಧರಿಸುವುದು, ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು, ಅರ್ಜಿ ನಮೂನೆಯನ್ನು ತುಂಬುವುದು, ಪರಿಚಿತರ ಉಲ್ಲೇಖ ಕೊಡುವುದು, ಅರ್ಜಿ ನಮೂನೆಯನ್ನು ಬ್ಯಾಂಕಿಗೆ ನೀಡುವುದು ಮತ್ತು ಅಧಿಕಾರಿಯ ಒಪ್ಪಿಗೆ ಪಡೆಯುವುದು, ಆರಂಭಿಕ ಠೇವಣಿ ಕಟ್ಟುವುದು. ಇದಿಷ್ಟು ಈ ಸಂಚಿಕೆಯ ಮಾಹಿತಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.